ನಾವು ಮಾಡಿರ್ತಕ್ಕಂಥ ಪಾಪವನ್ನು ಒಂದಿಷ್ಟು ಕಡಿಮೆ ಮಾಡ್ಕೋಬೇಕು. ನಾವು ಮಾಡಿದ ಪಾಪ ಎಷ್ಟಾಗ್ಯದ ಅಂತಂದ್ರೆ ಆ ತಕಡ್ಯಾಗ ಒಂದು ಕಡೆ ಪಾಪ ಇಟ್ಟು, ಯಾರು ಮಂದಿ ಮಾಡಿದ್ದಲ್ರಿ ನಾ ಹೇಳೋದು, ಮತ್ತು ನಾವು ಮಾಡಿದ ಪಾಪನ ಒಂದು ಕಡೆ ತಕಡ್ಯಾಗಿಟ್ಟು ಎಷ್ಟು ಕಿಲೋ ಆಕತ್ತ ಕಲ್ಲು ತಗೊಂಡು ಹಚ್ಚಿದ್ರೆ ಕಲ್ಲ ಸಾಲಂಗಿಲ್ಲ, ತಕಡಿನ ಹೇಳಂಗಿಲ್ಲ. ಒಂದು ಕಡೆ ತಕಡ್ಯಾಗ ಕಲ್ಲ ಹಿಡ್ಸಂಗಿಲ್ಲ, ಎಷ್ಟು ಕಲ್ಲು ಇಟ್ಟರೂ ತಕಡಿ ಸಾಲಂಗಿಲ್ಲ. ಅಂದ್ರೆ ಇದರ ಅರ್ಥ ಏನು? ಅಷ್ಟು ಪಾಪ ಮಾಡೀವಿ ನಾವೆಲ್ಲ. ಮುಂಜಾನೆ ಎದ್ದು ಕೂಡಲೇ ಪಾಪದ ಬುದ್ಧಿಯಿಂದನೇ ಹೇಳ್ತೀವಿ ನಾವೆಲ್ಲ. ಮುಂಜಾನೆ ಎದ್ದು ಕೂಡಲೇ ನಾವು ಪಾಪದ ಬುದ್ಧಿಯಿಂದಾನೇ ಹೇಳ್ತೀವಿ ನಾವು. ಮತ್ತು ಊರು ದೇವರಿಗೆ ಸುತ್ತ ಹಾಯ್ತೀವಿ, ಯಪ್ಪ ನಮಗೆ ಒಳ್ಳೇದು ಮಾಡೋ ದೇವ್ರ, ನಮಗೆ ಚಲೋ ಮಾಡೋ ದೇವ್ರ. ಹೆಂಗೆ ಚಲೋ ಮಾಡ್ತಾನ್ರಿ ಅವ? ಇನ್ನೊಬ್ಬರ ಹಾಳಾಗಲಿ ಅನ್ನೋ ಭಾವನೆ ನಮ್ಮ ಮನಸ್ಸಿನಾಗಿತ್ತು ಅಂದ್ರೆ, ಇನ್ನೊಬ್ಬರ ಮನಿ ದೀಪ ಆರ್ಲಿ ಅನ್ನೋದು ನಮ್ಮ ಮನಸ್ಸಿನಾಗಿತ್ತು ಅಂದ್ರೆ, ಇನ್ನೊಬ್ಬರ ಮನಿ ಮುರಿಲಿ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿತ್ತಂದ್ರೆ, ಈ ಊರನ್ ದೇವ್ರ ಅಲ್ರಿ, ಈ ರಾಜ್ಯದಾಗಿನ ದೇವ್ರಲ್ಲ. ನೀ ಯಾವ ರಾಜ್ಯ ಯಾವ ದೇಶದ ದೇವರಿಗೆ ಹೋದರೂ ಏನೂ ಕೆಲಸ ಇಲ್ಲ, ಏನೂ ಆಗಂಗಿಲ್ಲ. ಯಾಕಂದ್ರೆ ದೇವ್ರ ಏನು ನೋಡ್ತಾನಂತಂದ್ರೆ ನಮ್ಮ ಒಳಗಿನ ಮನಸ್ಸು ನೋಡ್ತಾನ್ರಿ ಇವ. ನಮ್ಮ ಒಳಗಿನ ಮನಸ್ಸು ನೋಡಿ ನಮಗೆ ಆರೋಗ್ಯವನ್ನು ಕೊಡ್ತಾನೆ, ನಮಗೆ ಒಳ್ಳೆಯದು ಮಾಡ್ತಾನೆ. ಈಗ ನೀವು ಆರಾಮ ತಪ್ಪಿತ್ತಂದ್ರೆ ಎಲ್ಲಿ ಹೋಗ್ತೀರಿ? ಆರಾಮ ತಪ್ಪಿತ್ತಂದ್ರೆ ಜ್ವರ ಬಂದು, ಅಥವಾ ಕೆಮ್ಮು ಹತ್ತು, ಅಥವಾ ಇದು ಹತ್ತು, ಒಟ್ಟು ಏನಾರ ಹತ್ತು ತಿಳ್ಕೊರಿ. ಹತ್ತುದರಲ್ಲ ಮತ್ತಿದು ಇದು ಐತಂದ್ರೆ ಏನಾರ ಹತ್ತುದನ, ಇದು ಶರೀರ ಐತಂದ್ರೆ ಇದು ರೋಗದ ಆಗರ ಅಂತ ಬರದಾರ ನಿಜಗೊಂಡ್ರು. ಇದು ಆರಾಮ ತಪ್ಪಿತ್ತು ಅಂದ್ರೆ ಎಲ್ಲಿಗೆ ಹೋಗ್ತೀರಿ? ಖಾನಾವಳಿಗೆ. ಏನ್ರಿ ಸ್ವಾಮಿ ಖಾನಾವಳಿಗೆ ಮಾತಾಡ ಆರೋಗ್ಯ ಹದಿಗೆಡ್ಸಕ್ಕೆ ಹೋಗ್ಬೇಕನ್? ಆರಾಮ ತಪ್ಪಿತ್ತಂದ್ರೆ, ಈ ಶರೀರದ ಆರಾಮ ತಪ್ಪಿತ್ತು ಅಂದ್ರೆ ಎಲ್ಲಿ ಹೋಗ್ತೀರಿ ಅಂದ್ರೆ ಡಾಕ್ಟರ್ ಹತ್ತಕ್ಕೆ ಹೋಗ್ತೀರಿ. ಡಾಕ್ಟ್ರ ಸಾಹೇಬ್ರ ನನಗೆ ಭಾಳ ಕೆಟ್ಟ ಆರಾಮ ತಪ್ಪ್ಯದ ರೀ, ಒಟ್ಟು ಆರಾಮ ತಪ್ಪ್ಯದ ರೀ, ಅಲ್ಲಿ ಚುಚ್ಚಾಕತ್ತದ ರೀ, ಇಲ್ಲಿ ನೋವಾಗ್ಯದ ರೀ, ಹೆಂಗಾರ ಮಾಡಿ ನಮಗೆ ಆರಾಮ ಮಾಡ್ರಿ ಅಪ್ಪ ಅಂತ ತಿಳ್ಕೊಂಡು ಡಾಕ್ಟರ್ ಹತ್ತಕ್ಕೆ ಹೋಗ್ತೀರಿ. ಈ ಶರೀರದ ಆರೋಗ್ಯ ತಪ್ಪಿತ್ತಂದ್ರೆ ಡಾಕ್ಟರ್ ಹತ್ತಕ್ಕೆ ಹೋಗ್ತೀರಿ. ಮನಸ್ಸಿನ ಆರೋಗ್ಯ ತಪ್ಪಿತ್ತಂದ್ರೆ ಎಲ್ಲಿ ಹೋಗ್ತೀರಿವ? ನೀವು ಅಂತಿರ್ಬೇಕು, ಮನಸ್ಸಿಗೆ ಹೆಂಗೆ ಆರೋಗ್ಯ ತಪ್ತದ ರೀ ಸ್ವಾಮಿ? ಅದಕ್ಕೇನು ದಾಡಿ ಆಗ್ತದ? ಮನಸ್ಸಿಗೆ ಸೋಮ ಕೂತದ ಒಳಗ, ಅದಕ್ಕೇನಾಗ್ತದ ಅಂತ ನೀವು ಅಂತಿರ್ಬೇಕು. ಅದಕ್ಕೆ ಆದದ್ದು ನೋವ ಅಥವಾ ರೋಗ ನಿಮಗೆ ಗೊತ್ತಾಗಂಗಿಲ್ಲ. ಅದು ಯಾವಾಗ ಗೊತ್ತಾಗ್ತದಂದ್ರೆ ಇಲ್ಲಿ ಮಹಾತ್ಮರ ಹತ್ತಿರ ಬಂದ್ರೆ ಮಾತ್ರ ನಿಮಗೆ ಗೊತ್ತಾಗ್ತದ. ನೀವು ಮಹಾತ್ಮರ ಹತ್ತಕ್ಕೆ ಬರ್ತೀರಿ, ದೇವ್ರ ಹತ್ತಕ್ಕೆ ಬರ್ತೀರಿ, ಎದ್ರ ಸಲಗೆ ಬರ್ತೀರಿವ? ಯಪ್ಪ ನನ್ನ ಗಂಡ ಮಾತು ಕೇಳವಲ್ಲ ನೋಡ್ರಿ, ಅದಕ್ಕೆ ಬರವ್ರಿ ಇವರು. ನನ್ನ ಸೊಸಿ ಮಾತು ಕೇಳುವಳು ನೋಡ್ರಿ, ನಾ ಹೇಳ್ದಂಗೆ ಕೇಳುವಳು ನೋಡ್ರಿ, ನಮ್ಮ ಮಗನ ಮದುವೆ ಆಗ್ಬೇಕು ನೋಡ್ರಿ, ನಮ್ಮ ಮಗಳು ಮದುವೆ ಆಗ್ಬೇಕು ನೋಡ್ರಿ, ಒಟ್ಟು ನಾ ದುಡಿಲಾರ್ದ ಸಾಹುಕಾರ ಇಂಥದಕ್ಕೆ ಬರ್ತೀರಿ ದೇವರಿಗೆ ಬೇಡ್ಕೊಳಕ, ಮಹಾತ್ಮರು ಹತ್ತೀರ. ಮತ್ತು ನಮ್ಮ ಮನ್ಯಾಗ ಭಾಳ ಕಾಡಾಕತ್ತದ ನೋಡ್ರಿ. ನೀವು ಎಷ್ಟು ಕಾಡಾಕತ್ತೀರಿ ಮೊದಲು ಅದನ್ನು ನೋಡಲ್ಲ. ನಿಮ್ಮ ಮನ್ಯಾಗ ಕಾಡಾಕತ್ತೈತೆ ಅಂತ ದೇವರಿಗೆ ಬರ್ತೀರಿ, ಮಹಾತ್ಮರಿಗೆ ಬರ್ತೀರಿ, ಮಹಾತ್ಮರ ಹತ್ತಕ್ಕೆ. ನಿಮ್ಮದು ನೀವ ವಿಚಾರ ಮಾಡ್ರಿ, ನಾ ಮನ್ಯಾಗ ಗಂಡನ ಎಷ್ಟು ಕಾಡಾಕತ್ತೀನಿ, ನಾ ಮನ್ಯಾಗ ಸೊಸಿನ ಎಷ್ಟು ಕಾಡಾಕತ್ತೀನಿ, ನಾ ಓಣ್ಯಾಗ ಮಂದಿನ ಎಷ್ಟು ಕಾಡಾಕತ್ತೀನಿ. ಇದನ್ನು ವಿಚಾರ ಮಾಡಿವ್ರಿ ನಾವು? ಇಲ್ಲ. ಗಂಡಗೂ ಕಾಡ್ತೀವಿ, ಮಕ್ಕಳಿಗೂ ಕಾಡ್ತೀವಿ. ನಾವು ಕಾಡೋದು ಗೊತ್ತಾಗೋದಿಲ್ಲ, ನಮ್ಮ ಮನ್ಯಾಗ ಕಾಡ್ತದಂತ. ನಾವು ಯಾವ ರೀತಿ ಈ ಲೋಕದಲ್ಲಿ ಜೀವನವನ್ನು ಕಟ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ 11 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಮಹಾತ್ಮರ ಜೀವನ ದರ್ಶನದ ಪ್ರವಚನವನ್ನು ಪ್ರಾರಂಭ ಮಾಡಿದ್ದಾರೆ. ಮನುಷ್ಯ ಜೀವನದೊಳಗೆ ಇಲ್ಲಿ ನಾವು ಹುಟ್ಟಿ ಬಂದ ಬಳಿಕ ಏನನ್ನ ಮಾಡಬೇಕು ಅನ್ನೋದನ್ನು ನಾವು ಭಾಳಷ್ಟು ವಿಚಾರ ಮಾಡಬೇಕು. ನಾವಿಲ್ಲಿ ಎದಕ್ಕೆ ಬಂದೀವಿ, ನಾವಿಲ್ಲಿ ಎದಕ್ಕೆ ಬಂದೀವಿ, ಬಂದು ಏನು ಮಾಡಬೇಕು ಅಥವಾ ಈಗ ಏನು ಮಾಡಕ್ಕೆ ಹತ್ತೀವಿ ಅನ್ನೋದನ್ನು ನಾವು ಬಹಳ ಸುದೀರ್ಘವಾದ ವಿಚಾರವನ್ನು ಮಾಡಬೇಕು.
ನಾವೇನು ತಿಳ್ಕೊಂಡಿವ್ರಿ? ನಾವೇನು ತಿಳ್ಕೊಂಡಿವು ಅಂತಂದ್ರೆ ಇಲ್ಲಿ ಎದಕ್ಕೆ ಬಂದೀವಂದ್ರೆ, ಎದಕ್ಕೆ ಬಂದೀವ್ರಿ ಸ್ವಾಮಿ? ಏನು ದೊಡ್ಡದೊಂದು ಮನೆ ಕಟ್ಟುದ, ಆ ನಂತರ ಚಲೋ ಒಂದು ಮದುವೆ ಮಾಡ್ಕೊಳ್ಳೋದ, ಒಂದು 2-3 ಮಕ್ಕಳು ಹಡಿಯೋದು, ಸಾಧ್ಯ ಆದ್ರೆ ಹೊಲ ತಗೊಳ್ಳೋದು, ಆ ನಂತರ ಕಾರುಗಾಡೆ ತಗೊಳ್ಳೋದು, ಮಸ್ತ್ ಮಜಾ ಮಾಡ್ಕೋತ ಅಡ್ಡಾಡ್ಬಿಡೋದು. ಜೀವನ ಅಂತಂದ್ರೆ ನಾವು ಹಿಂಗೆ ತಿಳ್ಕೊಂಡೀವಿ. ಇದು ಜೀವನ ಅಲ್ಲ. ನಾವು ಇಲ್ಲಿ ಯಾವ ಕಾರಣಕ್ಕೆ ಬಂದೀವಿ ಅನ್ನೋದನ್ನ ವಿಚಾರ ಮಾಡಬೇಕು. ಫಸ್ಟಿಗೆ ನಾವು ನೋಡ್ರಿವಾ, ಬರೇ ಗಂಡಗೆ ಮಾಡಿಕೊಂಡು ಹೆಂಡತಿಗೆ ಮಾಡಿಕೊಂಡು ಮಕ್ಕಳು ಹಡದು ಮನೆ ಕಟ್ಟಿ ಒಂದಿಟ್ಟು ಹೊಲ ತಗೊಂಡು ಸತ್ತು ಹೋಗಕ್ಕೆ ಬಂದಿಲ್ಲ. ಮತ್ತಿದು ಅಷ್ಟ ಜೀವನ ಆಗಿದ್ರ ನಾಯಿ ನರಿನೂ ಹಿಂಗ ಬದುಕತಾವಲ್ಲ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನ ನೋಡ್ರಿ, ಅವು ಹುಟ್ಟುತ್ತಾವ, ಅವು ಮದುವೆ ಮಾಡ್ಕೋತಾವ, ಅವು ಮಕ್ಕಳು ಹಡಿತಾವ, ತಮಗ ಬೇಕಾದ ರೀತಿಯೊಳಗ ಅವು ಮನಿ ಕಟ್ಕೋತಾವ, ಗೂಡು ಕಟ್ಕೋತಾವ, ಅದರೊಳಗೆ ಬಾಳೆ ಮಾಡ್ತಾವ, ಒಂದಿನ ಸತ್ತು ಹೋಗ್ತಾವ. ಮತ್ತು ನಾವು ಅಷ್ಟ ಮಾಡಿದೀವಂದ್ರೆ ಅವಕ್ಕೆ ನಮಗೆ ಏನು ವ್ಯತ್ಯಾಸದ? ಏನು ವ್ಯತ್ಯಾಸದ? ನಮಗ ಮನುಷ್ಯರಂತಾರ್ರಿ, ನಮಗ ಪ್ರಾಣಿಗಳನ್ನೋದಿಲ್ಲ, ನಮಗ ಮನುಷ್ಯರು ಅಂತ ಕರೀತಾರ. ಈ ಮನುಷ್ಯ ಮಹಾದೇವನಾಗಬಲ್ಲ ಅಂತ ಬಸವಣ್ಣವ್ರು ಬರೀತಾರ. ನಾವು ಸಾಧ್ಯ ಆದ್ರೆ ಬೇಕಾದ್ದನ್ನು ಸಾಧಿಸಬಹುದು ಪುಣ್ಯಾತ್ಮರೇ, ಬೇಕಾದ್ದನ್ನು ಸಾಧಿಸಬಹುದು. ಅಷ್ಟೇ ಅಲ್ಲ, ನೀವು ಹಿಂದಿನ ಇತಿಹಾಸ ಕೇಳಿರಿ, ಬಹುತೇಕ 20 ವರ್ಷ ಪ್ರವಚನ ಕೇಳಿರಿ. ಪ್ರವಚನದೊಳಗೆ ಬಹಳ ಮಂದಿ ಹೇಳ್ತಾರ ಏನಂತಂದ್ರ, ಅಂಥವ್ರಿಗೆ ಪರಮಾತ್ಮ ಭೇಟಿಯಾದ್ರಿ, ದೋಸೆ ಪಿಟ್ಟವ್ವಿಗೆ ಪರಮಾತ್ಮ ಭೇಟಿಯಾದ, ಬೇಡರ ಕಣ್ಣಪ್ಪನಿಗೆ ಪರಮಾತ್ಮ ಭೇಟಿಯಾದ, ಅರ್ಜುನನಿಗೆ ಪರಮಾತ್ಮ ಭೇಟಿಯಾದ. ನೀವೆಲ್ಲ ಕೇಳ್ತೀರಿಲ್ಲ ಪುರಾಣದೊಳಗೆ. ಮತ್ತೆ ಎಡಳ್ಯಾಗ ಯಾರಿಗೆ ಭೇಟಿಯಾಗ್ಯಾನ್ರಿ? ಭೇಟಿಯಾಗ್ಯಾನ ಯಾರಿಗಾರ? ಇಲ್ಲ. ಯಾಕ್ರಿ? ಮತ್ತ ಮನುಷ್ಯ ಪ್ರಯತ್ನ ಮಾಡಿದ್ರೆ ಮಹಾದೇವನನ್ನ ಕಾಣಬಹುದು. ಮತ್ತು ನಾವು ಹುಟ್ಟಿದ್ದು ಅದಕ್ಕೆ ಹುಟ್ಟಿವ್ರಿ. ಬರೇ ಗಂಡ ಮಾಡಿಕೊಂಡು ಹೆಂಡತಿಗೆ ಮಾಡಿಕೊಂಡು ಹೊಲ ಮನೆ ತಗೊಂಡು ಸತ್ತು ಹೋಗಕ್ಕೆ ಬಂದಿಲ್ಲ. ನಾವು ಇಲ್ಲಿ ಎದಕ್ಕೆ ಬಂದೀವಂದ್ರೆ ಆ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಬಂದೀವ್ರಿ. ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗಕ್ಕೆ ದಾರಿ ತಯಾರು ಮಾಡ್ಬೇಕು ನಾವು ಮೊದಲ. ಈಗ ನೀವು 1 ಎಕರೆ ಹೊಲ ತಗೊಂಡ್ರಿ ಅಂತಂದ್ರೆ ಹೊಲ ತಗೊಳ್ಳೋಕ್ಕಿಂತ ಮೊದಲು ಅದರ ದಾರಿ ಕೇಳ್ತೀರಿ. ದಾರಿ ಐತಿಲ್ಲ ಹೊಲಕ್ಕ, ಮತ್ತೆ ನಿಮಾನ್ದಾಗ ಹೋಗಿ ಹಿಡಿಬೇಕ, ನಿಮಾನ್ದಾಗ ಬರ್ಬೇಕನ, ಹೊಲಕ್ಕೆ ಹೋಗ್ಬೇಕಾದ್ರೆ ಹೊಲಕ್ಕೆ ದಾರಿ ಬೇಕಲ್ಲ. ಯಾವ ಹೊಲ ತಗೋತೀರಿ ಮೊದಲು ಅದರದ ನಕಾಶ ತೆಗಿಸ್ತೀರಿ, ಅದರದ ಡೈರಿ ತೆಗಿಸ್ತೀರಿ, ಅದರದ್ದು ಎಲ್ಲ ನೋಡಿ ಆ ನಂತರ ಆ ಹೊಲಕ್ಕೆ ದಾರಿ ಐತೆ ಇಲ್ಲ ಹೋಗಾಕ ಬರಾಕ ಅಂತ ನೋಡ್ತೀರಿ. ಬರೇ 1 ಎಕರೆ ಹೊಲ ತಗೊಂಡ್ರ ಅದಕ್ಕೆ ದಾರಿ ಹೋಗಾಕ ಬರಾಕ ನೋಡ್ತೀರಿ. ನಾವು ಪರಮಾತ್ಮನಿಂದ, ಕೈಲಾಸದಿಂದ, ಭಗವಂತನಿಂದ ನಾವಿಲ್ಲಿಗೆ ಬಂದೀವಿ. ನಾವು ಬರುವಾಗ ಅವ ದಾರಿ ಮಾಡಿ ಕಳಿಸಾನ ನಮಗಿಲ್ಲಿ. ಹೊಳ್ಳ ಅಲ್ಲಿಗೆ ಹೋಗಾಕ ನಾವು ದಾರಿ ತಯಾರು ಮಾಡ್ಕೋಬೇಕ್ರಿ. ಎಲ್ಲಿಗೆ? ನಾವು ಯಾರ ಹತ್ಯಕ್ಕಿಂತ ಬಂದೀವಲ್ಲ, ನಾವು ಎಲ್ಲಿಂದ ಬಂದೀವಲ್ಲ. ಮತ್ತೆ ನಿಮಗೆ ಅದರ ಗೊತ್ತಿಲ್ರಿ ಮೊದಲು ಎಲ್ಲಿಂದ ಬಂದಿರಿ? ಏನ್ರಿ ಸ್ವಾಮಿ, ನಮ್ಮ ಮನೆಯಿಂದ ಬಂದೀವಿ, ಮತ್ತೆ ನಾವು ಇಲ್ಲಿಗೆ ಎಲ್ಲಿಂದ ಬಂದಿರಿ ಅಂತ ಕೇಳಕ್ ಹತ್ತಿಲ್ರಿ ನಾನು. ಈಗೇನು ಪ್ರವಚನ ಕೇಳಕ್ಕೆ ಬಂದು ಕೂತಿರಲ್ಲ, ಇಲ್ಲಿಗೆ ಎಲ್ಲಿಂದ ಬಂದ್ರಿ ಅಂತ ನಾ ಕೇಳಕ್ ಹತ್ತಿಲ್ಲ. ಈ ಭೂಮಿಗೆ ಬಂದಿರಲ್ಲ ತಾಯಿಯ ಗರ್ಭದಿಂದ, ಎಲ್ಲಿಂದ ಬಂದ್ರಿ? ಎಲ್ಲಿಂದ ಬಂದ್ರಿ ಅಂದ್ರೆ ಏನ್ರಿ ಸ್ವಾಮಿ? ತಾಯಿ ಗರ್ಭದಿಂದ ಬಂದೀವಿ. ತಾಯಿ ಗರ್ಭದೊಳಗ ನಾವು ಎಲ್ಲಿಂದ ಬಂದೀವಂದ್ರೆ ತಂದೆಯ ಗರ್ಭದಿಂದ ಬಂದೀವಿ. ತಂದೆಯ ಗರ್ಭದೊಳಗೆ ಎಲ್ಲಿಂದ ಬಂದೀವಂದ್ರ ಈ ಔಷಧಾದಿಗಳ ಏನ ಆಹಾರವನ್ನು ಊಟ ಮಾಡ್ತೀವಲ್ಲ, ನಾವು ಮೊದಲ ಆಹಾರದೊಳಗಿದ್ದೀವಿ.
ಆಹಾರದೊಳಗೆ ಇದ್ದವರು ತಂದೆಯ ಗರ್ಭಕ್ಕೆ ಬಂದೀವಿ, ತಂದೆಯ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ, ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದೀವಿ. ಈ ಔಷಧಿ, ಆಹಾರ, ಕಾಳು, ಕಡಿ, ದವಸ, ಧಾನ್ಯಗಳಲ್ಲಿ ನಾವು ಬಂದೀವಿ. ಅಲ್ಲಿಗೆ ಎಲ್ಲಿಂದ ಬಂದೀವ್ರಿ ಅಂತಂದ್ರ ಅದರೊಳಗೆ ಬರೋಕ್ಕಿಂತ ಮೊದಲು, ದವಸ ಧಾನ್ಯಗಳೊಳಗೆ ಬರೋಕ್ಕಿಂತ ಮೊದಲು ಈ ಭೂಮಿಯೊಳಗಿದ್ದೀವಿ ನಾವು. ಈ ಭೂಮಿಯೊಳಗೆ ಎಲ್ಲಿಂದ ಬಂದೀವ್ರಿ? ಈ ಭೂಮಿಯೊಳಗೆ ಎಲ್ಲಿಂದ ಬಂದೀವಂತಂದ್ರ ನೀರಿನೊಳಗಿಂದ ಬಂದು ಭೂಮಿಗೆ ಬಿದ್ದೀವಿ ನಾವು. ನೀರಿನೊಳಗಿಂದ. ನೀರೆಲ್ಲಿಂದ ಬಂದದ ರೀ? ಆಕಾಶದಿಂದ ಬಂದದ. ಆಕಾಶ ಎಲ್ಲಿಂದ ರೀ? ಪರಮಾತ್ಮನಿಂದ ಬಂದದ. ನೋಡ್ರಿ, ನಮ್ಮದು ಮೂಲ ಎಲ್ಲಿದ ಅಂತಂದ್ರ ಪರಮಾತ್ಮನೇ ನಮ್ಮ ಮೂಲ ಕರ್ತೃತ್ವ ಶಕ್ತಿ. ನಾವು ನಿಮಿತ್ಯ ತಾಯಿ ತಂದಿ. ನಾವೆಲ್ಲರೂ ನಮಗೆ ನಿಜವಾದ ತಂದೆ ತಾಯಿಗಳು ಯಾರು ಅಂತಂದ್ರ ಪರಮಾತ್ಮ. ನಮಗೆಲ್ಲರಿಗೂ ಭಗವಂತ ನಮ್ಮ ತಾಯಿ, ನಮ್ಮ ತಂದೆ ಅದಾನ. ಅದಕ್ಕೆ ಅಲ್ಲಿಗೆ ಹೋಗಾಕ ನಾವು ಮೊದಲು ದಾರಿ ನಿರ್ಮಾಣ ಮಾಡ್ಕೋಬೇಕು. ಎಲ್ಲಿಗೆ ಹೋಗಾಕ್ರಿ? ನಾವು ಎಲ್ಲಿಂದ ಬಂದಿವಲ್ಲ ಅಲ್ಲಿಗೆ ಹೋಗಾಕ. ಎರಡು ಕೆಲಸ ಬಹಳ ಚಂದ ವಿಚಾರ ಮಾಡ್ಬೇಕ್ರಿ. ಈಗ ನೀವು ಏನಾರ ಒಂದು ಅಂಗಡಿ ಹಾಕಬೇಕಾದ್ರೆ ವಿಚಾರ ಮಾಡ್ತೀರಿಲ್ಲ, ಒಂದು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ವಿಚಾರ ಮಾಡ್ತೀರಿ, ಒಂದು ಕಾರ್ ತಗೋಬೇಕಾದ್ರೆ ವಿಚಾರ ಮಾಡ್ತೀರಿ, ಹೌದಿಲ್ರಿ? ಏನ ಬೇಕಾದ ಮಾಡಬೇಕಾದ್ರೆ ವಿಚಾರ ಮಾಡ್ತೀರಿ. ಮತ್ತು ನಾವು ಎಲ್ಲಿಂದ ಬಂದೀವಿ, ಎಲ್ಲಿ ಹೋಗವ್ರದೀವಿ, ಒಂದು ದಿವಸ ವಿಚಾರ ಮಾಡಿವ? ಅದನ್ನೇದಕ್ಕೆ ಮಾಡುದ್ರಿ ಸ್ವಾಮಿ? ಬರಂಗ ಬಂದೀವ, ಹೋಗಂಗ ಹೋಗಿವ, ವಿಚಾರ ಮಾಡಿದ್ರ ಆಗುವುದೇನು? ಏನು ವಿಚಾರ ಮಾಡಿದ್ರೆ ನಾವೇನು ಇಲ್ಲಿ ಸಾವಿರಾರು ವರ್ಷ ಇರ್ತೀವೇನ್ರಿ? ಹೋಗೋದೈತಲ್ಲ, ಬರೋಬರಿ. ಆದ್ರೆ ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋದ್ರೆ ಚಲೋ. ಈಗ ನೀವೆಲ್ಲ ನಿಮ್ಮ ಮನೆಯಿಂದ ಬಂದಿರಿಲ್ಲ? ನಿಮ್ಮ ಮನೆಯಿಂದ ಬಂದಿರಿ, ಹೊಳ್ಳಿ ನಿಮ್ಮ ಮನೆಗೆ ಹೋದ್ರ ನನ್ನ ಚಲೋ. ಮತ್ತು ನಿಮ್ಮ ಮನಿ ಎಲ್ಲದ ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ, ಯಾರ ಮನಿಗಾರ ಹೋದ್ರಿ ಅಂದ್ರೆ ಪಕ್ಕ ನಿಮಗೆ ಹುಚ್ಚಿಡ್ದಾದ. ಹುಚ್ಚರಂತಾರಿಲ್ಲ. ಮತ್ತೆ ನಮ್ಮ ಮನಿಗಟ್ಟ ನಾವು ಹೋದ್ರೆ ಶಾಣ್ಯಾರ್ರಿ, ಬೇರೆದವ್ರ ಮನೆಗೆ ಹೋದ್ರೆ ತಲೆ ಕಟ್ಟೋದು ಇದ್ರು. ನಮ್ಮ ಮನೆಗೆ ಯಾಕೆ ಬತ್ತಿದು? ನಿಮ್ಮ ಮನಿ ಎಲ್ಲದ ನನಗೆ ಗೊತ್ತಿಲ್ಲ ಅಂದ್ರ ಹುಚ್ಚರಂತಾರ. ಅದಕ್ಕೆ ನಾವು ಎಲ್ಲಿಂದ ಬಂದಿವಲ್ಲ ಅಲ್ಲಿಗೆ ಹೋಗ್ಬೇಕಾದ್ರ ನಾವು ಎರಡು ವಿಚಾರ ಮಾಡ್ಬೇಕೇನಂತಂದ್ರ, ಎಲ್ಲಿಂದ ಬಂದೀವಿ, ಇಲ್ಲಿ ಬಂದ ಬಳಿಕ ನಾವು ಏನು ಮಾಡಬೇಕಾಗಿತ್ತು. ನಿಜಗೊಂಡ್ರು ಬಹಳ ಚಂದ ಬರೀತಾರೆ. ಏನಂತಂದ್ರ, ನಾವು ಎಲ್ಲಿಂದ ಬಂದೀವಿ, ಬಂದು ಇಲ್ಲಿ ಏನು ಮಾಡಬೇಕಾಗಿತ್ತು. ತಾಯ ಗರ್ಭದಳು ನಾನಿರ್ದ ವೇಳೆಯಲ್ಲಿ ಹೇಯದತಿ ಬಾಧೆಗೆ ಮನಂ ನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತ ಕಿಂತು ಪರಮೊಟ್ಟಿರುವೆ. ಆಯುಷ್ಯ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರುಶಂಭುಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದನದಕ್ಕಿನ್ನುಪಾಯವೇ ಧರ್ಮವೆಂದು. ಏನು ಒದರ್ತಿಪ್ಪ ಸ್ವಾಮಿ, ನಮಗೆ ಹಿಂಗೆ ಒದರಿದ್ರೆ ಏನು ತಿಳಿಬೇಕು ಅಂತ ನೀವು ಅಂತಿರೋ, ಹೌದಿಲ್ರಿ? ನಿಜಗೊಂಡ್ರೆ ಹಂಗೆ ಹೇಳ್ಯಾರ್ರಿ ಅವ್ರು. ಮತ್ತಿದು ಹೇಳಿದ್ದು ಬೇರೆದವ್ರದಲ್ಲ, ನಿಂಬದೇ ಇದು. ತಾಯಿ ಗರ್ಭದಿಂದ ಬರುವಾಗ ಮೊದಲು ಎಲ್ಲಿದ್ರಿ? ತಾಯಿ ಗರ್ಭದೊಳಗೆ ಏನು ಮಾಡ್ತಿದ್ರಿ? ಅಲ್ಲಿ ಬರೋಕ್ಕಿಂತ ಮೊದಲು ಎಲ್ಲಿದ್ರಿ? ಅದನ್ನೇ ಹೇಳ್ತಾರ. ಇಲ್ಲಿ ಬಂದ ಬಳಕ ಏನು ಮಾಡಬೇಕಾಗಿತ್ತು, ನೀ ಏನು ಮಾಡಾಕತ್ತಿ? ಎರಡು ಚಂದ ಬರೀತಾರ ನೋಡ್ರಿ ಅವ್ರು. ನೀನು ತಾಯಿ ಗರ್ಭದೊಳಗೆ ಇದ್ದಾಗ ಆ ಪರಮಾತ್ಮನಿಗೆ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿರತ್ತು ನೀವೆಲ್ಲ. ತಾಯಿ ಗರ್ಭದೊಳಗಿದ್ದಾಗ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಅಡವಿ ಸಿದ್ದೇಶ, ಹೇ ಸಿದ್ಧಾರೂಢ, ನನಗೆ ಇಲ್ಲಿ ತಾಯಿ ಗರ್ಭದೊಳಗೆ ಬಹಳ ತ್ರಾಸಾಗತ್ತದ ರೀ. ತಾಯಿ ಗರ್ಭದೊಳಗೆ ಅಲ್ಲೇನು ಆರಾಮ್ ಕೊಂಡ್ರಕ್ ಬರ್ತದ? ಏನು ಮಕ್ಕಳಕ್ಕೆ ಬರ್ತದ? ತಾಯಿ ಗರ್ಭದೊಳಗೆ ಹೆಂಗ ಕೊಂಡಿರ್ಬೇಕಂದ್ರ ಕುಕ್ಕುಟಾಸನ. ಇವೆರಡು ಮನಕಾಲ ಮ್ಯಾಲ ಮಾಡಿ, ಇವೆರಡು ಮನಕೈ ಅದ್ರ ಒಳಗಿಟ್ಟು, ಮನಕಾಲ ನಡವರ್ಕ ಈ ಚಂಡು ಸಿಗಿಸಿ ಮುದ್ಯಾಗಿ ಕೋಳಿ ತತ್ತಿಗತೆ ಕೊಂಡಿರ್ಬೇಕ್ರಿ. ಹಿಂಗ ಮುದ್ಯಾಗಿ ಎಲ್ಲಿ? ತಾಯಿ ಗರ್ಭದೊಳಗೆ 2 ದಿವ್ಸ ಕೊಂಡಿರ್ಬೇಕ್ರಿ. ಹಂಗ ಮುದ್ಯಾಗಿ 2 ದಿವ್ಸ ಕೊಂಡಿರ್ಬೇಕ್ರಿ. 9 ತಿಂಗಳ್ರಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 9 ತಿಂಗಳು ಹಿಂಗ ಮುದ್ಯಾಗಿ ಅಳಗಾಡಕ ಬರಂಗಿಲ್ಲ. ಅಲ್ಲಿ ಬರ್ತದ್ರಿ. ಮತ್ತೆ ಬರ್ರಿ ಸ್ವಾಮಿ, ನಮಗೇನು ಖಬರ್ ಇತ್ತ, ಏನು ತಿಳಿತಿತ್ತ, ನಮಗೇನು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಅಂದ್ರು ಗರ್ಭೋಪನಿಷತ್ತು ಅಂತ ಒಂದು ಉಪನಿಷತ್ತು ಅದ, ಅದರೊಳಗೆಲ್ಲ ಬರದಾರ.
ನಮಗೆ ಆ ಕಡೆ ಈ ಕಡೆ ಅಳಗಾಡಕ್ಕೆ ಬರಂಗಿಲ್ಲ, ಅಷ್ಟು ಮುದ್ದಾಗಿ ಕೊಂಡಿರ್ಬೇಕು. ಮತ್ತು ಅಲ್ಲಿ ವಾತಾವರಣ ಏನು ಚಲೋ ಅದೇನ್ರಿ ತಾಯಿ ಗರ್ಭದೊಳಗೆ? ಎಲ್ಲ ದುರ್ಗಂಧ ವಾತಾವರಣ. ಇಲ್ಲಿಂದ ನೀವು ಮನೆಗೆ ಹೊಂಟ್ರಿ ಅಂದ್ರೆ ಹಾದಾಗ ಯಾವ್ದಾರ ಒಂದು ಹುಡುಗ ಮಾಡಿತ್ತಂದ್ರೆ, ಮನೆಗೆ ಹೋಗುವಾಗ ಹಾದಾಗ ಯಾವ್ದಾರ ಒಂದು ಹುಡುಗ ಹಿಂಗೆ ಇಟ್ಟಿದ್ರೆ ಮೂಗು ಮುಚ್ಕೊಂಡು ಎಲ್ಲ ಹಾದಾಗ ಮಾಡ್ತಾವ, ಇಲ್ಲಿ ನಾರ್ತದ ಅನ್ಕೋತ ಹೋಗುತ್ತೀರಿ, ಅದು ದೂರ ಇರ್ತದ. ಮತ್ತ ಆದ್ರೆ 9 ತಿಂಗಳು ಅಲ್ಲೇ ಅದರ ಬಾಜುನೇ ಅಕ್ಕಮಾದೇವಿ ಬರೀತಾಳೆ ನೋಡ್ರಿ, ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ಹಡಿಕೆ, ಕೀವಿನ ತಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಮೂರ್ಖ ಬೈತಾಳ ಅಕ್ಕಮಾದೇವಿ. ಏನಂತ? ಮರುಳೆ. ಏನದ ಅಂತಂದ್ರೆ ತಾಯಿ ಗರ್ಭದೊಳಗೆ ಅಲ್ಲಿ ಏನು ಚಲೋ ವಾತಾವರಣ ಇಲ್ಲ, ಅಲ್ಲಿ ಮಲ, ಮೂತ್ರ, ಮಾಂಸ, ಮಜ್ಜೆ, ಕೀವಿನ ಹಡಿಕೆ ಇವೆಲ್ಲ ಅದಾವ. ಅದರ ಮಧ್ಯದೊಳಗೆ 9 ತಿಂಗಳು ಕೊಂಡಿರ್ಬೇಕು. ಅದು ನಿಮಗೆ ಏನಂತಂದ್ರೆ ಜೈಲು ವಾಸ ಇದ್ದಂಗೆ. ಅದು ಯಾರು ತಪ್ಪು ಮಾಡಿದವ್ರನ್ನ ಕಂಪ್ಲೇಂಟ್ ಕೊಟ್ಟುಕೊಳ್ಳಿ ಓದು ಸ್ಟೇಷನ್ದಾಗ ಹಾಕ್ತಾರೆ ನೋಡ್ರಿ. ಸ್ಟೇಷನ್ದಾಗ ಹಾಕ್ತಾರಲ್ಲ, ಜೈಲಿನೊಳಗೆ ಜೈಲು ವಾಸ ಇದ್ದಂಗೆ. ಯಾರಿಗಾರ ಜೈಲಿಗೆ ಹೋಗಿ ಬಂದವ್ರಿಗೆ ಗೊತ್ತಾಗುತ್ತದ ಅದು ಜೈಲ್ದಾಗ ಹೆಂಗಿರ್ತದ ರೀ. ದೊಡ್ಡದೊಂದು 6-3 ಕಾಟು, ಅದ್ರ ಮ್ಯಾಗ ಬೆಡ್ಡು, ಬೆಡ್ ಮ್ಯಾಗ ಬೆಡ್ ಸೀಟು, ಅದ್ರ ಮ್ಯಾಗ ಬ್ಲ್ಯಾಂಕೆಟು, ದೊಡ್ಡ ದೊಡ್ಡ ತೆಲುವಿಂಗಿ, ಮೇಲೆ ಮೇಲೆ ಇಡ್ಲಿ, ಮೇಲೆ ಮೇಲೆ ಕೊಡ್ತಾರನ್ರಿ ಜೈಲ್ನಾಗ. ಒಮ್ಮಿಟ್ಟು ಹೋಗಿ ಬಂದ್ರೆ ಗೊತ್ತಾಗ್ತದ. ಅಲ್ಲಿ ಬೂಟ್ಗಾಲಿಲೇ ನಾಷ್ಟ ಮಾಡಿಸ್ತಾರ್ರಿ ಅಲ್ಲಿ, ಎಲ್ಲಿ? ಜೈಲ್ದೊಳಗೆ. ಅವ್ರು ಬೂಟ್ ನೋಡ್ಬೇಕು. ಪೊಲೀಸರು ಹೆಂಗಿರ್ತಾವ ಅಂದ್ರೆ ಮನಗಂಡ ಇರ್ತಾವ್ರಿ ಅವ್ರು ಬೂಟ್. ಅವ್ರು ಎದಕ್ಕೆ ತಂದಿರ್ತಾರೆ?